ತಂಡ 6 ಚೆಂಡುಗಳು ಬಾಕಿ ಇದೆ. ನೌಫಲ್ ರವರೇ 16 ಓಟಗಳು ಬೇಕಾಗಿದೆ. ಅದ್ಭುತವಾದಂತಹ ಎಸೆತ ಇದು. ಚೆಂಡು ಚುಕ್ಕಿ ಆಗ್ತಾ ಇದೆ. ಓಟಕ್ಕೆ ಅವಕಾಶವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಕೈ ಚಪ್ಪಾಳೆಯ ಸದ್ದುಗಳು ಕೇಳಿ ಬರ್ತಾ ಇರುವಾಗ ಇನ್ನಿಂಗ್ಸಿಗೆ ಕೊಟ್ಟಂತಹ ಸಮಯ ಮುಕ್ತಾಯವಾಗ್ತಾ ಇದೆ. ಪಾಲಕ 40 ಗಜಗಳ ಒಳ ವಿಭಾಗಕ್ಕೆ ಬರಬೇಕಾಗಿದೆ. ಸೇರಿರತಕ್ಕಂತ ಜನಸ್ತೋಮಗಳ ಮನವನ್ನ ಗೆಲ್ಲುವಂತಹ ತಂಡ ಯಾವುದು? ಕೈ ಕಟ್ಟಿ ಕುಳಿತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದೆ ಆರಂಭದ ಸೆಮಿಫೈನಲ್ ಪಂದ್ಯ. ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸ್ತಾ ಇದೆ. 5ಕ್ಕೆ 16. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಎರಡನೆಯ ಚೆಂಡು ಚಾಲ್ತಿಯಲ್ಲಿ ವಿನೋದ್ ಪೊಲಾಡ್ ಎದುರಿಸಿ ಆಡುವಂತ ಆಟಗಾರ ತೌಫೀಕ್ ಕಡೆಗೆ. ಶ್ರೇಷ್ಠ ಮಟ್ಟದ ಎಸೆತ ಇದು. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಇಲ್ಲಿ. ಸೊಗಸಾದ ಕ್ಷೇತ್ರ ರಕ್ಷಣೆ. ಪ್ರತಿ ಒಂದು ಚೆಂಡುವಿಗೆ ತಕ್ಕ ಆಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಮೈದಾನದಲ್ಲಿ ಆಡಿ ಅನುಭವ ಇರುವಂತಹ KFC ಕೃಷ್ಣಾಪುರ ಗೂಟಕ್ಕೆ ತಾಗಿದ್ದೇ ಆದಲ್ಲಿ ಜುನೈದ್ ರವರ ಆಟಕ್ಕೆ ಅಂತ್ಯವಾಗುವ ಸಾಧ್ಯತೆ ಇತ್ತು. ಆದರೆ ಇನ್ನೂ ಕೂಡ ಮತ್ತೊಂದು ಅವಕಾಶ ಜುನೈದ್ ರವರಿಗೆ ಸಿಗುತ್ತಾ ಇದೆ. 4 ಚೆಂಡುಗಳು ಬಾಕಿ ಇದೆ. 15 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಜುನೈದ್ ಎಸೆತಗಾರಿಕಾ ವಿಭಾಗವನ್ನ ಗಮನಿಸಿಕೊಂಡು ತನ್ನ ದಾಂಡುವಿನೊಂದಿಗೆ ಒಂದು ದೊಡ್ಡ ಹೊಡೆತವನ್ನ ಹೊಡೆದದ್ದೇ ಆದಲ್ಲಿ ಖಂಡಿತವಾಗಿಯೂ ಈ ಪಂದ್ಯದ ಮೇಲೆ ಚಿತ್ರವನ್ನು ಬದಲಾಯಿಸಬಹುದು. ಖಂಡಿತ. ಆದರೆ ಎಸೆತಗಾರಿಕೆಯನ್ನ ಗಮನಿಸಿಕೊಳ್ಳುವಾಗ ಇತ್ತೀಚಿನ ದಿನಗಳಲ್ಲಿಯೂ ತನ್ನ ದಾಂಡುಗಾರಿಕೆಯೊಂದಿಗೆ ಎಸೆತಗಾರಿಕೆಯೊಂದಿಗೆ ಆಟಗಾರರನ್ನ ಕಟ್ಟಿ ಹಾಕಬಲ್ಲಂತಹ ವಿನೋದ್ ಯಾನೆ ಪೊಲಾಡ್ ರವರ ಕೈಯಲ್ಲಿದೆ ಚೆಂಡು. 4 ಚೆಂಡುಗಳ ಮುಂದೆ 15 ಓಟಗಳು ಬೇಕಾಗಿದೆ. ಒಂದು ದೊಡ್ಡ 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 15 ಓಟ ಬೇಕಾಗಿದೆ. ನೌಫಲ್ ಮೈಕ್ರೋಫೋನ್. ಜುನೈದ್ ರವರ ಮುಖ ಪರಿಚಯವಾಗುತ್ತಾ ಇದೆ. 4 ಚೆಂಡುಗಳ ಮುಂದೆ 15 ಓಟಗಳು ಬೇಕಾಗಿದೆ. ತಂಡದ ನಾಯಕನ ಕೈಯಲ್ಲಿ ದಂಡವಿದೆ. ದೊಡ್ಡ ಹೊಡೆತ ಬರಬಹುದೇ? ಸೊಗಸಾಗಿರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಇಮ್ರಾನ್ ಚೆಂಡಿನಿಂದ ಒಂದು ಸುಲಭ, ಒಂದರ ಬಳಿಕ 2 ಓಟಗಳ ಸೇರ್ಪಡೆಗೊಳಿಸುತ್ತದೆ. ಈ 3 ಚೆಂಡು ಬಾಕಿ ಇದೆ. 13 ಬೇಕಾಗಿದೆ. ಚಪ್ಪಾಳೆಯ ಘಂಟಾಘೋಷಗಳು ಕೇಳಿ ಬರುತ್ತಿದೆ. ಕೃಷ್ಣ ಮೈದಾನ 3 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 13 ಓಟದ ಅವಶ್ಯಕತೆ ಬೇಕಾಗಿದೆ. KFC ಕೃಷ್ಣಾಪುರ ಪ್ರಸ್ತುತಪಡಿಸುವಂತಹ ಅದ್ದೂರಿಯ ಕ್ರಿಕೆಟ್ ಕೂಟದ ಕೊನೆಯ ದಿನದ ಸಮಾಪ್ತಿಯ ದಿನದ ಪಂದ್ಯವಿದು. KFC 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 ಇದು ಕೃಷ್ಣಾಪುರ. 3 ಚೆಂಡುಗಳ ಆಟವಾಗಿ 13 ಓಟ ವಿಜಯಕ್ಕಾಗಿ. ಸೇರಿರತಕ್ಕಂಥ ಜನಸ್ತೋಮಗಳ ಮನವನ್ನ ಗೆಲ್ಲುವ ತಂಡ ಯಾವುದು? 3 ಚೆಂಡುಗಳು ಬಾಕಿ ಇದೆ. 13 ಬೇಕಾಗಿದೆ. ಯಾರು ಗೆಲುವಿನ ಕಡೆಗೆ, ಯಾರು ಸೋಲಿನ ಕಡೆಗೆ? KFC ಈ ಪಂದ್ಯವನ್ನ ಗೆದ್ದುಕೊಂಡು ಇತಿಹಾಸವನ್ನ ಮಾಡಬಹುದೇ? ಆದರೆ ರಿಲಯನ್ಸ್ ಕಾಟಿಪ್ಪಲ್ಲ ಪರಿಸರದ ಬಲಿಷ್ಠ ತಂಡವಾಗಿದೆ. ನಾಯಕ ಎನ್ನುವ ಪಟ್ಟ ಯಾತಕ್ಕಾಗಿ ಈತನಿಗೆ ಕೊಟ್ಟಿದ್ರು ಈ ನಾಯಕ ಈಡೇರಿಸಬಹುದೇ? 3 ಚೆಂಡು 13 ಓಟ. ವಿನೋದ್ ಪೊಲಾಡ್ ರವರ ಕೈಯಲ್ಲಿ ಚೆಂಡುವಿದೆ. ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ರಿಲಯನ್ಸ್ ಕಾಟಿಪ್ಪಲ್ಲ ತಂಡದ ಆಪತ್ ಬಾಂಧವ ಭರವಸೆಯ ದಾಂಡಿಗ ಇದು KFC ಕೃಷ್ಣಾಪುರದ ಹಬ್ಬ. 4ನೇ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ವಿಕೆಟುಗಳ ಮಧ್ಯೆ ಚುರುಕಿನ ಓಟ, ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 2 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ನೌಫಲ್ ರವರೇ 12 ಓಟ ಬೇಕಾಗಿದೆ. ಕೃಷ್ಣಾಪುರದ ಹಬ್ಬ KFC ಕೃಷ್ಣಾಪುರದ ಕ್ರಿಕೆಟ್ ಕಾರ್ನಿವಲ್ ಕೃಷ್ಣಾಪುರದ ಹಬ್ಬವಿದು. ಬೆಚ್ಚಲೇಬೇಕು. ಅಂಟರ್ರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಜನಸಾಗರಕ್ಕೆ ಸಾಕ್ಷಿಯಾಗಿದೆ. ಮಕ್ಕಳು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇದು ಅಂಟರ್ರಾಷ್ಟ್ರೀಯ ಕ್ರಿಕೆಟ್. 2 ಚೆಂಡುಗಳು ಬಾಕಿ ಇದೆ. 12 ಓಟ ವಿಜಯಕ್ಕಾಗಿ. ಎಸೆತಗಾರಿಕಾ ವಿಭಾಗದಲ್ಲಿ ವಿನೋದ್ ಪೊಲಾಡ್ ರವರ ಕೈಯಲ್ಲಿದೆ ಚೆಂಡು. ಪ್ರಥಮ ಪಂದ್ಯದ ಹೀರೋ. ಈ ಸೆಮಿಫೈನಲ್ ಪಂದ್ಯದಲ್ಲಿ ಕೊನೆಯ 2 ಚೆಂಡುಗಳಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಡಲೇಬೇಕಾಗಿದೆ. 5ನೇ ಬಾರಿ ಶ್ರೇಷ್ಠ ಮಟ್ಟದ ದಾಳಿ ಇದು. ವಿನೋದ್ ಪೊಲಾಡ್ ಹುದ್ದರಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಎಸೆತಗಾರಿಕೆ KFC
ಧನ್ಯವಾದ ಡಿಜೆ. ಹೊಸ ಆಟಗಾರನ ಆಗಮನವಾಗ್ತಾ ಇದೆ. 1 ಚೆಂಡುಗಳು ಬಾಕಿ ಇದೆ. ಒಂದ್ ನಿಮಿಷ, 12 ಓಟಗಳು ಬೇಕಾಗಿದೆ. ಅಲ್ಲ, ಕೊನೆಯ 1 ಚೆಂಡು ಬಾಕಿ ಇದೆ. 12 ಓಟ ವಿಜಯಕ್ಕಾಗಿ ವಿನೋದ್ ಫೋಲಾದ್. ಸೆಮಿಫೈನಲ್ ಪಂದ್ಯ, KFC ಟ್ರೋಫಿಯ ಕೊನೆಯ ಚೆಂಡು. ಇದರೊಂದಿಗೆ KFC ಕೃಷ್ಣಾಪುರ ತಂಡ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ಧನ್ಯವಾದಗಳು ರಿಲಯನ್ಸ್ ಕಾಟಿಪ್ಪಲ್ಲ ತಂಡಕ್ಕೆ. ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದರ